This is Bangalore Headlines, your source for the latest news and alerts from across the city. ಬೇಸಿಗೆಯಲ್ಲಿ ಬಿಯರ್ ಕುಡಿಯುತ್ತೀರಾ? ಈ ಆರೋಗ್ಯ ಸಮಸ್ಯೆಗಳು ಬರಬಹುದು, ಎಚ್ಚರ. ಬೆಂಗಳೂರು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರುತ್ತಿದೆ. ಈ ಬೇಸಿಗೆಯು ಸೆಕೆಯಿಂದ ಪಾರಾಗಲು ಮತ್ತು ಗಂಟಲು ಒಣಗಿದಾಗ ತಂಪು ನೀಡಲು ಅನೇಕರು ಮೊರೆ ಹೋಗುವುದು ಚಿಲ್ ಬಿಯರ್ಗೆ. ಮದ್ಯಪ್ರಿಯರಿಗೆ ಬಿಯರ್ ಕುಡಿಯುವಾಗ ಹಾಯ್ ಎನ್ನಿಸಿದರೂ ಸುಡುವ ಬಿಸಿಲಿನಲ್ಲಿ ಇದರ ಸೇವನೆ ನಿಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಎಂಬ ಎಚ್ಚರಿಕೆಯನ್ನು ಆರೋಗ್ಯ ತಜ್ಞರು ನೀಡಿದ್ದಾರೆ. ಬೇಸಿಗೆಯಲ್ಲಿ ಬಿಯರ್ ಸೇವಿಸುವ ಮುನ್ನ ನೀವು ತಿಳಿದಿರಲೇಬೇಕಾದ ಪ್ರಮುಖ ಅಂಶಗಳು ಇಲ್ಲಿವೆ. ದಾಹ ತೀರಿಸುವುದಿಲ್ಲ, ದೇಹವನ್ನು ಒಣಗಿಸುತ್ತದೆ. ಅನೇಕರು ಬಿಯರ್ ಕುಡಿದರೆ ದಾಹ ತೀರುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಆಲ್ಕೋಹಾಲ್ ಒಂದು ಡಯೋರೇಟಿಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ದೇಹದಿಂದ ಮೂತ್ರದ ರೂಪದಲ್ಲಿ ಅತಿಯಾದ ನೀರನ್ನು ಹೊರಹಾಕುತ್ತದೆ. ಈಗಾಗಲೇ ಬೆವರಿನ ಮೂಲಕ ನೀರು ನಷ್ಟವಾಗಿರುವ ದೇಹಕ್ಕೆ ಬಿಯರ್ ಸೇರಿದರೆ ನಿರ್ಜಲೀಕರಣ ವೇಗವಾಗಿ ಸಂಭವಿಸಿ ಸುಸ್ತು ಮತ್ತು ತಲೆಸುತ್ತು ಕಾಣಿಸಿಕೊಳ್ಳಬಹುದು. ಹೀಟ್ ಸ್ಟ್ರೋಕ್ ಅಪಾಯ ಹೆಚ್ಚು. ಬಿಯರ್ ಕುಡಿಯುವಾಗ ದೇಹಕ್ಕೆ ತಂಪಾದ ಅನುಭವ ನೀಡಿದರೂ ಅದು ರಕ್ತನಾಳಗಳನ್ನು ವಿಸ್ತರಿಸುತ್ತದೆ. ಇದರಿಂದ ಚರ್ಮದ ಮೇಲೆ ರಕ್ತದ ಹರಿವು ಹೆಚ್ಚಾಗಿ ದೇಹದ ಆಂತರಿಕ ಉಷ್ಣತೆ ಏರಿಕೆಯಾಗುತ್ತದೆ. ಇದು ಬಿಸಿಲಿನ ಬೇಗೆಯನ್ನು ತಡೆದುಕೊಳ್ಳುವ ದೇಹದ ಶಕ್ತಿಯನ್ನು ಕುಗ್ಗಿಸಿ ಹೀಟ್ ಸ್ಟ್ರೋಕ್ ಅಥವಾ ಉಷ್ಣಾಘಾತಕ್ಕೆ ದಾರಿ ಮಾಡಿಕೊಡಬಹುದು. ಜೀರ್ಣಕ್ರಿಯೆ ಮತ್ತು ಲಿವರ್ ಮೇಲೆ ಒತ್ತಡ. ಬೇಸಿಗೆಯಲ್ಲಿ ನಮ್ಮ ದೇಹದ ಜೀರ್ಣಕ್ರಿಯೆ ಮತ್ತು ಮೆಟಬಾಲಿಸಮ್ ಸಾಮಾನ್ಯವಾಗಿ ಮಂದವಾಗಿರುತ್ತದೆ. ಈ ಸಮಯದಲ್ಲಿ ಆಲ್ಕೋಹಾಲ್ ಸೇವನೆಯಿಂದ ಅದನ್ನು ಸಂಸ್ಕರಿಸಲು ಯಕೃತ್ ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಅಸಿಡಿಟಿ, ಹೊಟ್ಟೆ ಉಬ್ಬರ ಮತ್ತು ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಕಾಣಬಹುದು. ಕಾಡಲಿದೆ ತೀವ್ರವಾದ ಹ್ಯಾಂಗ್ ಓವರ್. ಚಳಿಗಾಲಕ್ಕೆ ಹೋಲಿಸಿದರೆ ಬೇಸಿಗೆಯಲ್ಲಿ ಬಿಯರ್ ಸೇವನೆಯ ನಂತರ ಹ್ಯಾಂಗ್ ಓವರ್ ಅತ್ಯಂತ ತೀವ್ರವಾಗಿರುತ್ತದೆ. ನಂತರ ದೇಹದಲ್ಲಿ ನೀರಿನ ಅಂಶ ಕೊರತೆಯಿಂದಾಗಿ ತೀವ್ರ ತಲೆನೋವು, ವಾಕರಿಕೆ ಮತ್ತು ಸ್ನಾಯು ಸೆಳೆತದಂತಹ ಸಮಸ್ಯೆಗಳು ಮರುದಿನ ಕಾಡಲಿವೆ. ಬಿಯರ್ ಪ್ರಿಯರಿಗೆ ಇಲ್ಲಿದೆ ಸುರಕ್ಷಿತ ಸಲಹೆಗಳು. ಒಂದು ವೇಳೆ ನೀವು ಬಿಯರ್ ಸೇವಿಸುವುದೇ ಆದರೆ ಇಲ್ಲಿ ಈ ಮುನ್ನೆಚ್ಚರಿಕೆಗಳನ್ನು ತಪ್ಪದೇ ಪಾಲಿಸಿ. ನೀರಿನ ಸಮತೋಲನ. ಪ್ರತಿ 1 ಗ್ಲಾಸ್ ಬಿಯರ್ ಸೇವನೆಯ ನಂತರ ಕನಿಷ್ಠ 1 ಗ್ಲಾಸ್ ನೀರನ್ನು ಕುಡಿಯಿರಿ. ಖಾಲಿ ಹೊಟ್ಟೆ ಬೇಡ. ಖಾಲಿ ಹೊಟ್ಟೆಯಲ್ಲಿ ಮದ್ಯ ಸೇವನೆ ಅಪಾಯಕಾರಿ. ಪೌಷ್ಟಿಕ ಆಹಾರ ಸೇವಿಸಿದ ನಂತರವೇ ಮಿತವಾಗಿ ಸೇವಿಸಿ. ಸಮಯದ ಆಯ್ಕೆ. ಮಧ್ಯಾಹ್ನದ ನೆತ್ತಿ ಸುಡು ಬಿಸಿಲಿನಲ್ಲಿ ಕುಡಿಯುವ ಬದಲು ವಾತಾವರಣ ತಂಪಾಗುವ ಸಂಜೆ ಅಥವಾ ರಾತ್ರಿ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ. ಮಿತಿ ಇರಲಿ. ಬಿಸಿಲಿದೆ ಎಂದು ಅತಿಯಾಗಿ ಸೇವಿಸದೆ ಮಿತವಾಗಿ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಗಮನಿಸಿ, ಆರೋಗ್ಯವೇ ಭಾಗ್ಯ. ಬಿಸಿಲಿನ ತಾಪಕ್ಕೆ ಬಿಯರ್ ಬದಲಿಗೆ ಎಳನೀರು, ಮಜ್ಜಿಗೆ ಅಥವಾ ತಾಜಾ ಹಣ್ಣಿನ ರಸಗಳನ್ನು ಸೇವಿಸುವುದು ಅತ್ಯಂತ ಸುರಕ್ಷಿತ ಮತ್ತು ಆರೋಗ್ಯಕರ. Subscribe channel for latest update.